ರಂಜಾನ್ ಪ್ರಯುಕ್ತ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಯೋಜಿಸಿದ ಇಫ್ತಿಯಾರ್ ಕೂಟವು ನಿನ್ನೆ ಸಂಜೆ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಿದರು. ಬರ್ತಾ ಇದ್ದಾರೆ, ಅವರಿಂದ ಒಂದೆರಡು ಮಾತನ್ನ A to Z ಚಾನಲ್ ವಿನಂತಿ ಮಾಡ್ತಾರೆ. ಮುಖ್ಯಮಂತ್ರಿ ಅವರು ಒಂದು ತಿಂಗಳ ಕಾಲ ಉಪವಾಸ ಮಾಡ್ತಾರೆ. ಅದಕ್ಕೆ ನಾನು ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಮನವಿ ಮಾಡಿದ್ದೀನಿ, ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ಸೌಹಾರ್ದತೆ ನೆಲೆಸಬೇಕು, ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅಂತೇಳಿ ಹೇಳಿದ್ದೀನಿ. ರಂಜಾನ್ ಹಬ್ಬದ ಶುಭಾಶಯ. ಹಾಗೆಯೇ ರಂಜಾನ್ ಇಫ್ತಾರಿ ಕೂಟ ಸರ್ವಧನ ಜನ ಸುಖಿನೋ ಭವಂತು ಅಂತ ಒಂದೇ ವೇದಿಕೆಯಲ್ಲಿ ತಂದು ಹಲವಾರು ವರ್ಷಗಳಿಂದ ಇಫ್ತಾರಿ ಕೂಟವನ್ನು ಮಾಡ್ಕೊಂಡು ಬಂದಿರುವಂಥ ರಾಜ್ಯ ಸರ್ಕಾರದ ಪರವಾಗಿ ರಾಜ್ಯದ ಜನತೆಗೆ NM ನಬಿ ಸಾಹೇಬರು ಎರಡು ಮಾತನ್ನು ಹೇಳ್ಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ರಂಜಾನ್ ಹಬ್ಬ ಎಲ್ಲರಿಗೂ ಕೂಡ ಶುಭ ತರ್ತಕ್ಕಂಥ ತಿಂಗಳು. ಹಿಂಗೆ ತಿಂಗಳುದ್ದ ಉಪವಾಸ ಮಾಡ್ತೀವಿ. ಮಾಡೋದೊಂದೇ ಒಂದು ಉದ್ದೇಶ, ಇಡೀ ರಾಜ್ಯಕ್ಕೆ, ದೇಶಕ್ಕೆ, ಜನಕ್ಕೆ, ಎಲ್ಲ ಸರ್ವದ ಜೀವಿಗಳಿಗೂ ಕೂಡ ಉತ್ತಮ ಆಗಬೇಕು, ಒಳ್ಳೆಯದಾಗಬೇಕು ಅಂತಕ್ಕಂಥದ್ದು ಹೇಳಿ ಈ ತಿಂಗಳ ಉದ್ದೇಶ. ಈಗ ಇದು ಇಫ್ತಿಯಾರ್ ಕೂಟ ಮಾನ್ಯ ಮುಖ್ಯಮಂತ್ರಿಗಳು ಅರೇಂಜ್ ಮಾಡಿದ್ದಾರೆ. ಭಾಳ ಸಂತೋಷ. ವರ್ಷನೂ ಅರೇಂಜ್ ಮಾಡ್ತಾರೆ. ಯುವ ನಾಯಕರು, ಪಕ್ಷದ ದಕ್ಷ ರಾಜಕಾರಣಿ, ನೇರ ನುಡಿ, ನೇರ ರಾಜಕಾರಣ ಅವ್ರದ್ದು. ನೇರವಾಗಿ ಮಾತಾಡ್ತಾರೆ, ನೇರವಾಗಿ ಪಕ್ಷಕ್ಕೆ ಅಧಿಕಾರ ತರುವಂಥ ಛಾತಿ ಇರುವಂಥ ಮನುಷ್ಯ. ಅವರಿಗೆ A to Z ಚಾನಲ್ ಪರವಾಗಿ ಮೊದಲನೇದಾಗಿ ರಂಜಾನ್ ದಿನದ ಶುಭಾಶಯ ಹೇಳ್ತಾ, ಅದೇ ರೀತಿ ರಾಜ್ಯ ಜನತೆಗೆ ರಂಜಾನ್ ದಿನದ ಸರ್ವ ಧರ್ಮಕ್ಕೂ ಏನು ಸಂದೇಶ ಕೊಡ್ತಾರಂತ ಅವ್ರ ಬಾಯಿಂದ ತಿಳ್ಕೊಳ್ಳೋಣ. ಚೇತನ್ ಸರ್, ಮೊದಲನೇದಾಗಿ A to Z ಚಾನಲ್ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಿಮ್ಮ ಚಾನಲ್ಲು ರಾಜ್ಯದ ಧ್ವನಿಯಾಗಲಿ, ಎಲ್ಲ ವರ್ಗದ ಜನರ ಧ್ವನಿಯಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ಚೇತನ್ ಅವರು ಎರಡೇ ಮಾತಲ್ಲಿ ಹೇಳಿದ್ದಾರೆ, ಸರ್ವ ಜನಾಂಗವು ಶಾಂತಿಯಾಗಿ ಬದುಕಲಿ, ಚಾನಲ್ ಕೂಡ ಸರ್ವ ಧರ್ಮದ ಸುದ್ದಿಯನ್ನು ಮಾಡಲಿ ಅಂತ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಗೋವಿನ ಬಗ್ಗೆ ಪರ ವಿರೋಧಗಳು ನಡೀತಾ ಇದ್ದಾವೆ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಯಾರ ಮೇಲೂ ಒತ್ತಡ ಹೇರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ, ಜಾತಿ, ಧರ್ಮ, ಆಹಾರ ಪದ್ಧತಿ, ಸಂಸ್ಕೃತಿ ಎಲ್ಲ ಮಾನವ ಹುಟ್ಟಿದ ಮೇಲೆ ಅದು ಬಂದಿದ್ದು. ಸೊ ಅವರು ಹಿಂಗೆ ಮಾಡಬೇಕು ಅಂಥೇಳಿ ಯಾರ ಮೇಲೂ ಕಂಡೀಷನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅವರೇನು ತೆಗೆದುಕೊಂಡಿದ್ದಾರೆ ಅದು ಒಂದು ವರ್ಗಕ್ಕೆ ಸಂತೋಷ ಮಾಡಬೇಕು ಅಂತ ಇರ್ಬೋದು. ಇದು ಎಲ್ಲ ವರ್ಗದ ಜನರ ಆಸ್ತಿ. ಏನು ಗೋ ವಿಚಾರ ಇದೆ, ಎಲ್ಲ ರೈತ ಕುಟುಂಬ ಇರ್ಬೋದು, ಎಲ್ಲ ವರ್ಗದ ಜನರದು. ಇದು ಒಂದು ಜಾತಿ ವಿಚಾರ ಅಲ್ಲ. ಇದು ಅಧಿಕಾರಕ್ಕೆ ಬಂದಿದೆ ಅಂತೇಳಿ ದುರುಪಯೋಗವನ್ನು ಪಡ್ಕೊಂಡಿದ್ದಾರೆ ಹೊರತು ಬೇರೆ ಏನಿಲ್ಲ. ನಾವಂತೂ ಕಡಾಖಂಡಿತವಾಗಿ ವಿರೋಧ ಮಾಡ್ತೇವೆ. ರೈತ ಸಮುದಾಯನ ಆಸ್ತಿ ಏನಿದೆ ಗೋ, ಅದನ್ನು ಅವನು ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಬೇಕಾದಷ್ಟು ಉದ್ಯೋಗಗಳು, ಹೊರಗಡೆ ವಿದೇಶಕ್ಕೆ ರಫ್ತು ಮಾಡೋಂಥದ್ದು ಎಲ್ಲ ಕೂಡ ಇಲ್ಲಿ ದೇಶಕ್ಕೆ ದೊಡ್ಡ ಹಾನಿ ಆಗೋವಂಥ ಒಂದು ವಿಚಾರ. ಬಹುಶಃ ಅವ್ರು ಏನಾದ್ರು ಕೇಂದ್ರ ಸರ್ಕಾರ ಏನಾದ್ರು ಇದನ್ನು ಮಾಡ್ತೀನಿ ಅಂತಂದರೆ ಅದಕ್ಕೆ ಆಲ್ಟರ್ನೇಟಿವ್ ಮಾಡಿ ಈಗ ಇಮ್ಮಿಡಿಯೇಟಾಗಿ ಕೋಳಿ ಬೆಲೆ ಡಬಲ್ ಆಗ್ತದೆ, ಕುರಿ ಬೆಲೆ ಡಬಲ್ ಆಗ್ತದೆ. ಈಗ ಅದಕ್ಕೇನಾದ್ರು ಪರಿಹಾರ ಒದಗಿಸ್ಕೊಟ್ರೆ, ಸಬ್ಸಿಡಿ ಒದಗಿಸ್ಕೊಟ್ರೆ, ಮತ್ತು ರೈತನಿಗೇನಾದ್ರು ಸುಮಾರು ಒಂದೊಂದು ಹಸುಗೆ ಒಂದು 40,000 50,000 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟರೆ ಆಮೇಲೆ ಬೇಕಾದ್ರೆ ಚರ್ಚೆ ಮಾಡ್ಬೋದು. ಏನು ಇಲ್ಲದೆ ಬರೀ ಒಂದು ಆರ್ಡ್ರ್ ಮಾಡ್ತೀನಿ ಅಂತಂದರೆ ಯಾವ ಸರ್ಕಾರನೂ, ಯಾವ ರಾಜ್ಯದ ಸರ್ಕಾರ ಕೂಡ ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. DK ಶಿವಕುಮಾರ್ ಜಿ ಅವರು A to Z ಚಾನಲ್ ಪರವಾಗಿ ಬಹಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜ್ಯದ ಜನತೆ ಏನು ಬೇಕಾದರೂ ತಿನ್ಬೋದು, ಹೇಗೆ ಬೇಕಾದರೂ ಇರ್ಬೋದು, ಇದು ರೈತರಿಗೆ ಬಿಟ್ಟಂಥ ಅಧಿಕಾರ. ಹಾಗೇನಾದರೂ ಸರ್ಕಾರ ಮಾಡಿದ್ದಲ್ಲಿ ಸರ್ಕಾರದಿಂದ ಹಣದ ಹೊಳೆಯನ್ನೇ ಅಳಿಸಬೇಕಾಗ್ತದೆ. ಸಹಾಯಧನವನ್ನು ಕೊಟ್ಟು ಪುನರ್ ವ್ಯವಸ್ಥೆಗಾಗಿ ಎಲ್ಲ ಅನುದಾನ ಕೊಟ್ಟ ಮೇಲೆ ಅವರು ಇಂಥ ಅಧಿಕಾರವನ್ನು ತರಬೇಕಾಗ್ತದೆ ಅಂತೇಳಿ ಖಂಡ ತುಂಡವಾಗಿ ರಾಜ್ಯ ಜನತೆಯ ಮುಂದೆ ರಾಷ್ಟ್ರದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದರ ಮೂಲಕ ಸಂದೇಶವನ್ನು ರಾಜ್ಯ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ರಂಜಾನ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಚೇತನ್ ಅಲ್ಪಸಂಖ್ಯಾತರ ಪ್ರಾಮಾಣಿಕ ಪಕ್ಷದ ದಕ್ಷ ರಾಜಕಾರಣಿ ಅಂತ ಹೆಸರಾಗಿರುವಂಥ ವೈ ಸಯೀದ್ ಅಹಮದ್ ಜಿ ಅವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ನಾನು A to Z ಚಾನಲ್ ಪರವಾಗಿ ಶುಭಾಶಯ ಹೇಳ್ತಾ ಇದ್ದೇನೆ. ರಾಜ್ಯದ ಜನತೆಗೆ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಮುಖ್ಯಮಂತ್ರಿಯವರ ಪರವಾಗಿ ಮತ್ತು ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ಎಲ್ಲ ರೀತಿಯಿಂದ A to Z ಚೆನ್ನಾಗಾಗಲಿ ಅಂಥೇಳಿ ನಾವು ದೇವರಲ್ಲಿ ಅಲ್ಲ ಹತ್ರ ನಾವು ಕೇಳ್ಕೊತಾ ಇದ್ದೀನಿ.
ಮೊದಲನೇದಾಗಿ ಅವರು ಇಫ್ತಾರ್ ಕೂಟದ ಜೊತೆಯಲ್ಲಿ ಚಾನಲ್ ಬೆಳಿಬೇಕು, ಅದರ ಜೊತೆಯಲ್ಲಿ ಅವರ ಪಕ್ಷ ಅಧಿಕಾರಕ್ಕೆ ಮತ್ತೊಮ್ಮೆ ಬರಬೇಕು ಅನ್ನೋ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು ಮಾತನ್ನು ನಾನು ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಈ ವರ್ಷ ಬಜೆಟಲ್ಲಿ ಮುಖ್ಯಮಂತ್ರಿಯವರು ಅಲ್ಪಸಂಖ್ಯಾತರಿಗೆ ಅನುದಾನವನ್ನು ಅತಿ ಹೆಚ್ಚಾಗಿ ರಾಜ್ಯದ ಇತಿಹಾಸದಲ್ಲೇ ಇದು ದಾಖಲೆ ಮಟ್ಟದ ಪ್ರಮಾಣ ಅಂತೇಳಿ ನಮಗೆ ಗೊತ್ತಿದೆ. ಅದರ ಪ್ರಯುಕ್ತ ರಾಜ್ಯದ ಜನತೆಗೆ ಅದರ ಬಗ್ಗೆ ಒಂದು 2 ಮಾತನ್ನು ವಿವರಣೆಯಾಗಿ ಹೇಳ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೊದಲನೇ ಬಾರಿ ಅವರು ಕೊಟ್ಟಿರ್ತಕ್ಕಂಥ 12ನೇ ಬಜೆಟಲ್ಲಿ ಯಾವತ್ತೂ ಕೊಡದೇ ಇರತಕ್ಕಂಥ 2750 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಅಂಥೇಳಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಇನ್ನು ಮುಂದೇನು ಹೇಳ್ತಾ ಇರ್ತೀವಿ. ನಮ್ಮ ಅಲ್ಪಸಂಖ್ಯಾತರವರು ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯ ಅವ್ರಿಗೆ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ, ಮೊದಲನೇದಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಉಳಿಸ್ಕೋಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಮತವನ್ನು ಕೊಡ್ತಾರೆ ಅಂತ ನನಗೆ ಭರವಸೆ ಇದೆ. ಸರ್ವ ಜನಾಂಗ ಶಾಂತಿಯಾಗಿ ಬದುಕಲಿ ಅಂತ ಹೇಳಿರೋದಕ್ಕೆ A to Z ಚಾನಲ್ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ. ಕನ್ನಡ ನಜೀದ್ ರೋಹಿತ್ ಜೊತೆಯಲ್ಲಿ ಬೆಂಗಳೂರು ಪ್ಯಾಲೇಸ್. ಹೆಸರಾಂತ ರಾಜಕಾರಣಿ, ಅಲ್ಪಸಂಖ್ಯಾತರ ಜನನಾಯಕ, ಜನಸೇವಕ, ರಾಜ್ಯದಲ್ಲಿ ದಕ್ಷ ಪ್ರಾಮಾಣಿಕತೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸಚಿವರಲ್ಲಿ ಒಬ್ಬರಾದಂಥ ನಮ್ಮ ಆರ್ ರೋಷನ್ ಬೇಗ್ ಸಚಿವರಾದಂಥವ್ರಿಗೆ ನಾನು ಮೊದಲನೇದಾಗಿ A to Z ಚಾನಲ್ ಪರವಾಗಿ ರಂಜಾನ್ ದಿನದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ರಂಜಾನ್ ದಿನದ ಶುಭಾಶಯದ ಇಫ್ತಾರ್ ಕೂಟದ ನೇತೃತ್ವ ರಾಜ್ಯ ಸರ್ಕಾರ ಅವರಿಗೆ ಹಲವಾರು ವರ್ಷಗಳಿಂದ ಕೊಟ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಹಜ್ ಕಮಿಟಿಯ ಅಧ್ಯಕ್ಷರು ಕೂಡ, ಸಚಿವರು ಕೂಡ, ಅದೇ ರೀತಿ ಹೆಸರಾಂತವಾಗಿ ಬೆಳೆದಿರುವಂಥ ಅಲ್ಪಸಂಖ್ಯಾತರ ನಾಯಕರು ಕೂಡ ಹೌದು. ಅವ್ರ ಬಾಯಲ್ಲೇ ರಾಜ್ಯ ಜನತೆಗೆ ರಂಜಾನ್ ದಿನದ ಪ್ರಯುಕ್ತ ಏನು ಸಂದೇಶ ಕೇಳ್ತಾರೆ ಅಂತೇಳಿ ಅವರಲ್ಲಿ A to Z ಚಾನಲ್ ವಿನಂತಿ ಮಾಡ್ತಾ ಇದೆ. ಸಚಿವರೇ, ಧನ್ಯವಾದಗಳು. A to Z ಚಾನಲ್ಗೆ ಇವತ್ತು ಸನ್ಮಾನ್ಯ ಜನಪ್ರಿಯ ನಾಯಕರಾದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಕಡೆಯಿಂದ ಇದು ಇಫ್ತಾರ್ ಊಟ ಅರೇಂಜ್ ಮಾಡಿದ್ದು. ಇದು ಈ ರಾಜ್ಯದ ಮೂಲೆ ಮೂಲೆಯಿಂದ ಮುಸಲ್ಮಾನ ಬಾಂಧವರು, ನಾಯಕರು ಅವರೆಲ್ಲ ಬಂದಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ, ನಾನು ಕೂಡ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಈ ಪವಿತ್ರವಾದ ತಿಂಗಳು ರಂಜಾನ್ನಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ರಾಜ್ಯದಲ್ಲಿ ಒಳ್ಳೆ ಕಮ್ಯುನಲ್ ಹಾರ್ಮನಿ ಮೇಂಟೈನ್ ಆಗಲಿ, ಎಲ್ಲ ಜಾತಿ ಜನಾಂಗದವರು ಚೆನ್ನಾಗಿರಲಿ, ಶಾಂತಿಯಾಗಿರಲಿ. ಆಮೇಲೆ ಈ ರಾಜ್ಯದಲ್ಲಿ ಈ ಬರ ಹೋಗಲಿ, ಒಳ್ಳೆ ಮಳೆ ಆಗಲಿ, ರೈತರು ಬಾಂಧವರಿಗೆ ಏನು ತೊಂದರೆ ಆಗ್ತಾಯಿದೆ ಅದು ತೊಂದರೆ ಹೋಗಲಿ, ದೇವರು ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಈ ರಂಜಾನ್ ಪವಿತ್ರವಾದ ತಿಂಗಳಲ್ಲಿ ಇಫ್ತಾರ್ ಟೈಮ್ನಲ್ಲಿ, ರಂಜಾನ್ ಟೈಮ್ನಲ್ಲಿ, ರಂಜಾನ್ ಹಬ್ಬದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಮನವಿ ಮಾಡ್ಕೊಂಡು. ಇನ್ನೊಂದು ಮಾತು ಸಚಿವರೇ, ಒಂದು ಮಾತು ಕೇಳ್ತಾ ಇದ್ದೀವಿ ನಾವು ರಾಜ್ಯದಲ್ಲಿ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಗೃಹ ಸಚಿವರಾಗ್ತಾರೆ ಆರ್ ರೋಷನ್ ಬೇಗ್ ಅವರು ಅಂತೇಳಿ ಜನ ಅಲ್ಲಲ್ಲಿ ಮಾತಾಡ್ಕೊಳ್ಳೋದು ಕೇಳ್ತಾ ಇದ್ದೀವಿ. ಅದರ ಬಗ್ಗೆ 1-2 ಮಾತಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಗೃಹ ಇಲಾಖೆ ಯಾವುದು ನನಗೆ ಹೊಸದಲ್ಲ. ಸುಮಾರು 20 ವರ್ಷ ಮುಂಚೆ ದೇವರು ನನಗೆ 4 ವರ್ಷ ಈ ರಾಜ್ಯದ ಗೃಹ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ದೇವರು ಅವಕಾಶ ಮಾಡಿಕೊಟ್ಟ. ಭಾಳ ಯಶಸ್ವಿಯಿಂದ ಕೆಲಸ ಮಾಡಿದೆ. ಇದೆಲ್ಲ ಮುಖ್ಯಮಂತ್ರಿಗೆ ಬಿಟ್ಟಿದ್ದು ಮತ್ತು ಹೈಕಮಾಂಡ್ ಬಿಟ್ಟಿದ್ದು. ಅವ್ರು ಏನು ನಮ್ಗೆ ಆದೇಶ ಮಾಡ್ತಾರೆ ನಾವು ಅದು ಪಾಲನೆ ಮಾಡ್ತೀವಿ. ರಂಜಾನ್ ನೀವು ಪವಿತ್ರ ಹಬ್ಬದ ಈ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಈ ದೇಶಕ್ಕೆ ಒಳ್ಳೆಯದಾಗಲಿ, ನಾವು ಎಲ್ಲ ಒಂದಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಇವತ್ತೇನು ನಮ್ಮ ಪವಿತ್ರವಾದ ರಂಜಾನ್ ರೋಜದ ದಿನಗಳು ಏನು ನಡೀತಾ ಇದ್ದಾವೆ, ಇವತ್ತು ನಮ್ಮನ್ನೆಲ್ಲ ಅವರು ಕೂಡಿ ಒಂದು ಶುಭಾಶಯನ್ನು ಕೊಡಬೇಕಂತಂಥೇಳಿ ಇವತ್ತು ಉಪಸ್ಥಿತರಾಗಿದ್ದರು. ಎಲ್ಲ ನಾವು ಸೇರಿದ್ದೀವಿ, ಎಲ್ಲ ನಮ್ಮ ಜನತೆಗೆ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ. ಹಾಗಾಗಿ ಭಾಳ ಸಂತೋಷವಾಗಿದೆ. ಈ ರಾಜ್ಯದಲ್ಲಿ ಇದೇ ಎಲ್ಲ ವರ್ಷದಲ್ಲೂ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ವರ್ಷ ರಂಜಾನಲ್ಲಿ ಬಂದು ಈ ಥರ ಶುಭಾಶಯಗಳನ್ನು ಕೊಡ್ತಾ ಜನಗಳನ್ನೆಲ್ಲ ಒಂದು ಪ್ರೀತಿನ ಏನು ಗಳಿಸ್ತಾ ಇದ್ದಾರೆ. ಅದರಿಂದ ನಮಗೆಲ್ಲ ಅವ್ರ ಮೇಲೆ ಭಾಳ ಪ್ರೀತಿ ಮತ್ತು ಅಭಿಮಾನ ಇನ್ನೂ ಬೆಳೀತಾ ಇದೆ ಹೊರತು ಅವರು ಮುಂದಿನ ಚುನಾವಣೆಯಲ್ಲೂ ಸಹ
ನಾವು ಇದೇ ರಾಜ್ಯದ ಅವರಿಗೆ ಮುಖ್ಯಮಂತ್ರಿಯಾಗಿ ಕಾಣಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ರಾಜ್ಯ ಜನತೆಗೆ ಒಂದೆರಡು ಮಾತು ರಿಜ್ವಾನ್ ಅರ್ಷದ್ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಯುವ ಮಿತ್ರನಿಂದ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. A to Z ಚಾನೆಲ್ಗೆ ಹಾಗೂ ವಿಶೇಷವಾಗಿ ಕನ್ನಡ ನಜೀರ್ ಅವ್ರಿಗೆ ಬಹಳ ಅಭಿನಂದನೆಗಳು. ಹೊಸ ಚಾನಲನ್ನು ತಂದಿದ್ದೀರಿ. ಈ ಮಾಧ್ಯಮದಿಂದ ಜನರ ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ನಂಬಿಕೆ ಕೂಡ ಇದೆ. ಈ A to Z ಚಾನಲ್ ಕನ್ನಡ ನಾಡಿನ ಕನ್ನಡ ಜನತೆಯ ಮನಸ್ಸಿನ ಚಾನಲ್ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ರಾಜ್ಯದ ಜನತೆಗೆ ಇಫ್ತಾರ್ ಕೂಟದ ಪರವಾಗಿ ಏನು ಸಂದೇಶ ಕೊಡ್ತೀರಿ ಅಂತೇಳಿ ದಿನೇಶ್ ಜಿ ಅವ್ರ ಹತ್ರ A to Z ಚಾನಲ್ ವಿನಂತಿ ಮಾಡ್ತಾ ಇದ್ದೆ. ದಿನೇಶ್ ಜಿ, ಇವತ್ತು ಮುಖ್ಯಮಂತ್ರಿಗಳು ಪ್ರತಿ ವರ್ಷ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಾಡು ಮಾಡಿ ಎಲ್ಲ ಮುಸಲ್ಮಾನ್ ಬಾಂಧವರು ಮತ್ತು ಅವ್ರ ಜೊತೆ ಅನೇಕ ಎಲ್ಲ ಬೇರೆ ಬೇರೆ ಧರ್ಮದವರು ಕೂಡ ಸೇರಿ ಒಂದು ಸ್ನೇಹ ಮಿಲನದ ಒಂದು ಕಾರ್ಯಕ್ರಮ ಥರ ಮತ್ತು ಅದರ ವಿಶೇಷವಾಗಿ ಮುಸಲ್ಮಾನಿನ ಬಾಂಧವರಿಗೆ ಇದು ಭಾಳ ಪವಿತ್ರವಾದಂಥ ಹಬ್ಬ. ಮತ್ತು ರಂಜಾನ್ ಸಮಯದಲ್ಲಿ ಅವರು ರೋಜಾ ಎಲ್ಲ ಇಟ್ಕೊಂಡು ಏನು ಅವರ ಪೂಜೆ ಎಲ್ಲ ಮಾಡಿ ಆಮೇಲೆ ಊಟ ಮಾಡುವ ಕಾರ್ಯಕ್ರಮ ಏನಿರ್ತದೆ ಅದರಲ್ಲಿ ಒಂದು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ಕೂಡ ನಾವು ಕೂಡ ಇಫ್ತಿಯಾರ್ಗಳನ್ನು ಮಾಡ್ತೀವಿ. ಅದೇ ಥರ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಿಸಿ ಇವತ್ತು ಎಲ್ಲ ಜನರು ಕೂಡ ಬಂದಿದ್ದಾರೆ. ಭಾಳ ಚೆನ್ನಾಗಾಗಿದೆ ಮತ್ತು ಇದರಿಂದ ಒಳ್ಳೆಯ ಸಂದೇಶ ನಾವೆಲ್ಲರೂ ಕೂಡ ಒಂದಾಗಿ ಹೋಗ್ತಕ್ಕಂಥದ್ದು ಇದು ಆಗಲಿ. ರಾಜ್ಯದ ಜನತೆಗೆ ಇರ್ಷಾದ್ ಬೈ ಅವರು ಒಂದೆರಡು ಮಾತು ಹೇಳಬೇಕಂತೇಳಿ A to Z ಚಾನಲ್ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇರ್ಷಾದ್ ಬೈ, ನೀವು ಮೊದಲನೇದಾಗಿ A to Z ಚಾನಲ್ ಪರವಾಗಿ ಧನ್ಯವಾದಗಳು. ಕರ್ನಾಟಕದ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಬಂಧುಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿ ಒಂದು ಸೌಹಾರ್ದತೆಯ ವಾತಾವರಣ, ಒಂದು ಸಾಮರಸ್ಯದಿಂದ ಈ ರಾಜ್ಯದಲ್ಲಿ ಎಲ್ಲರೂ ಬಾಳಬೇಕು, ಎಲ್ಲರೂ ಅಣ್ಣ ತಮ್ಮಂದಿರ ಥರ ಬಾಳಿದಾಗ ಮಾತ್ರ ಒಂದು ಸದೃಢ ಮತ್ತು ಒಂದು ಸಮೃದ್ಧವಾದಂತಹ ಕರ್ನಾಟಕ ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಲ್ಪಸಂಖ್ಯಾತ ಬಂಧುಗಳು ವಿಶೇಷವಾಗಿ ಮುಸಲ್ಮಾನ ಬಂಧುಗಳು ಇವತ್ತು ಏನು ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಏನು ಉಪವಾಸ ಇದ್ದು ಆ ದೇವರನ್ನ ಕೃಪೆಗೆ ಏನು ಕಾರಣೀಭೂತರಾಗ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರು ಎಲ್ಲರೂ ಸೇರಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗಾಗಿ ಈ ವಿಶೇಷ ಸಂದರ್ಭದಲ್ಲಿ ನಾನು A to Z ಚಾನಲ್ನ ಮುಖಾಂತರ ರಾಜ್ಯದ ಎಲ್ಲ ಜನತೆಗೆ ಪವಿತ್ರವಾದಂಥ ರಂಜಾನ್ ತಿಂಗಳಿನ ಶುಭಾಶಯಗಳನ್ನು ಕೋರ್ತೇನೆ. ಮೇಡಮ್ ಅವರೇ, A to Z ಚಾನಲ್ ಪರವಾಗಿ ನಿಮಗೆ ಇಫ್ತಾರ್ ಕೂಟಕ್ಕೆ ಬಂದಿರೋದಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಒಂದೆರಡು ಮಾತು ರಾಜ್ಯದ ಜನತೆಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ A to Z ಚಾನಲ್ಗೆ ಶುಭಾಶಯ, ತುಂಬ ಸಂತೋಷ. ಎರಡನೇದಾಗಿ ಇಫ್ತಾರ್ ಕೂಟವನ್ನು ಆಯೋಜಿಸಿರೋದು ನಮ್ಮ ಮುಖ್ಯಮಂತ್ರಿಯವರು ಇಲ್ಲಿ ನಮ್ಮನ್ನೆಲ್ಲರನ್ನೂ ಊಟಕ್ಕೆ ಆಹ್ವಾನಿಸಿದ್ದಾರೆ. ಸಂತೋಷ. ನಮ್ಮ ಸಹೋದರರು, ನಮಗೆ ಜಾತಿ ಧರ್ಮ ಭಾಳ ಎಲ್ಲವೂ ಕೂಡ ನಾವೆಲ್ಲ ಒಂದೇ ಮನುಷ್ಯ ಧರ್ಮದಲ್ಲಿ ಬದುಕೋರು, ಇನ್ನೊಂದು ಧರ್ಮವನ್ನು ನಾವು ಪ್ರೀತಿಸೋರು. ಸೊ ಆದ್ದರಿಂದ ನಮ್ಮ ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಈ ಹಬ್ಬವನ್ನು ಆಚರಿಸ್ಕೊಳ್ಳೋಕೆ ನಮಗೆ ಸಂತೋಷ ಆಗುತ್ತೆ. ಈ ಹಬ್ಬಕ್ಕೆ ಬಂದಿದ್ದೀನಿ, ಖುಷಿ ಆಗ್ತಿದೆ. ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಇಫ್ತಾರ್ ಕೂಟವನ್ನು ನಿರ್ಮಾಣ ಮಾಡಿದ್ರು. ಸರ್ವಧರ್ಮೀಯರಿಗೆ ಶಾಂತಿ ಆಗಲಿ ಅಂತೇಳಿ ಬಯಸಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ ಅಂತೇಳಿ ನಮ್ಮ ಜಯಮಾಲಾಜಿ ಅವರು ತಿಳಿಸ್ಕೊಟ್ಟಿರೋದಕ್ಕೆ A to Z ಚಾನಲ್ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ಚೇತನ್ ಜೊತೆ ಕನ್ನಡ ನಜೀರ್, ಬೆಂಗಳೂರು ಪ್ಯಾಲೇಸ್. ಇಸ್ಲಾಂ ಧರ್ಮನ ಯಾರು ಅನುಸರಿಸ್ತಾರೆ ಅವ್ರಿಗೆ ಜೀವನದಲ್ಲಿ ಈ 30 ದಿನಗಳು ಬಹಳ ಪವಿತ್ರವಾದ ದಿನಗಳು. ತನ್ನನ್ನು ತಾನು ತೊಳೆದುಕೊಳ್ಳೋದಕ್ಕೆ, ಶುದ್ಧ ಮಾಡ್ಕೊಳ್ಳೋದಕ್ಕೆ, ಒಬ್ಬ ಮನುಷ್ಯನಾಗಿ ಬದುಕೋದಕ್ಕೆ, ಹಸಿವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನೋವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪವಿತ್ರ ದಿನಗಳು ಸಹಾಯ ಮಾಡುತ್ತೆ. ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳಿದ್ದೇನೆ ನಾನು, ಯಾರ ಮೇಲೆ ಯಾರು ಕೂಡ ಯಾವುದೇ ವಿಚಾರನ ಬಲಾತ್ಕಾರ ಮಾಡಬಾರ್ದು. ಇದೊಂದು ಸೆಕ್ಯುಲರ್ ರಿಪಬ್ಲಿಕ್. ನೀನು ಇದನ್ನೇ ತಿನ್ನು, ನೀನು ಹೀಗೆ ಬಟ್ಟೆ ಹಾಕೋ, ನೀನು ಹೀಗೆ ಮಲ್ಕೋ ಅಂತ ಹೇಳ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ತಮ್ಮಲ್ಲಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇದಕ್ಕೆಲ್ಲ ಜನರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಒತ್ತಡ ಹೇರಕ್ಕೆ ಹೋಗ್ತಿದ್ದಾರೆ. ಖಂಡಿತ ಭಗವಂತನವ್ರಿಗೆ ಬುದ್ಧಿ ಕಲಿಸ್ತಾನೆ, ಜನನೂ ಬುದ್ಧಿ ಕಲಿಸ್ತಾನೆ. A to Z ಚಾನಲ್ ಪರವಾಗಿ ರಮೇಶ್ ಕುಮಾರ್ ಜಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ನಾವು ಹೇಳಬೇಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗಿಂದ ಬಂತು ನಮ್ಮ ಕರ್ನಾಟಕನಲ್ಲಿ ಆವಾಗಿಂದ ಎಲ್ಲ ಬಡವರಿಗೆ ಅನುಕೂಲ ಆಗಿದೆ. ಇಂಥ CM ನಮ್ಮ ಎಲ್ಲ ಮುಸಲ್ಮಾನರಿಗೆ ಜೊತೆ ಇಟ್ಕೊಂಡು ಎಲ್ಲರೂ ಭೇದ ಭಾವ ಇಲ್ಲ ಥರ ಅವರು ಮಧ್ಯ ನಮ್ಗೆ ಇಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ.
ಇಂದ ಮುಂದೆ ಅವರೇ ಬರಲಿ ಅಂತ ನಾವು ಕೇಳ್ಕೊಳ್ತೀನಿ ಅಷ್ಟೇ. ಅಜ್ಮಲ್ ಬೇಗ್ ಅವರು ಬಹಳ ಚೆನ್ನಾಗಿ ಸಂದೇಶವನ್ನು ಹೇಳಿದ್ದಾರೆ. ಇಂಥ ಮುಖ್ಯಮಂತ್ರಿ ಸ್ವತಂತ್ರ ಬಂದ ನಂತರ ನೋಡಿದ್ದು ದೇವರಾಜ ಅವರ ಕನಸನ್ನು ನನಸು ಮಾಡ್ತಿರುವಂಥ ಜಾತ್ಯತೀತ ಅಹಿಂದ ನಾಯಕ ಮುಖ್ಯಮಂತ್ರಿ ಅವರಿಗೆ ರಾಜ್ಯ ಜನತೆ ಇದೇ ರೀತಿ ಬೆಳವಣಿಗೆ ಕೊಡಲಿ, ಮುಂದಿನ ಸರ್ಕಾರ ಕೂಡ ಅವರ ನೇತೃತ್ವದಲ್ಲಿ ಆಗಲಿ ಅಂಥೇಳಿ ಅವರು ರಾಜ್ಯ ಜನತೆಗೆ ಸಂದೇಶ ಕೊಟ್ಟಿದ್ದಾರೆ. ಜನಸೇವೆ ಜನಾರ್ದನ ಸೇವೆ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಹೆಸರನ್ನು ಪಡೆದಿರುವಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಂದನೇ ರಂಜಾನ್ ತಿಂಗಳ ಪ್ರಯುಕ್ತ ರಾಜ್ಯದ ಜನತೆಗೆ A to Z ಪರವಾಗಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಸತೀಶ್ ಜಾರಕಿಹೊಳಿ ಜಿ? ಇದೊಂದು ರಂಜಾನ್ ತಿಂಗಳು, ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರ ಒಂದು ಪವಿತ್ರ ತಿಂಗಳ ಅಥವಾ ದಿನ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಡೆ ಎಲ್ಲರೂ ಸ್ನೇಹ ಭಾವನೆಯಿಂದ ಕೂಡಲಿಕ್ಕೆ ಇದೊಂದು ಇಫ್ತಿಯಾರ್ ಕೂಟ ಒಂದು ಸೇತುವೆ ಆಗಿದೆ, ದಾರಿದೀಪ ಆಗಿದೆ. ನಾವೆಲ್ಲರೂ ಕೂಡಿ ಒಂದೇ ತಾಯಿ ಮಕ್ಕಳಂತೆ ನಾವೆಲ್ಲ ಈ ಭಾರತದಲ್ಲಿ ಜೀವಿಸಬೇಕು ಅನ್ನೋದೇ ನನ್ನ ಈ ಸಮಾಜಕ್ಕೆ ಈ ದೇಶಕ್ಕೆ ಸಂದೇಶ.